ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜಿತ್ ಅವರ ಆತ್ಮೀಯರೇ. ಮತ್ತೆ ಬಳ್ಳಾರಿ ರಣಗೊಳ್ತಾ ಇದೆ, ಥಂಡಿಯಲ್ಲೂ ನಡುಪಿಸ್ತಾ ಇದೆ, ಗಾಳಿಯಲ್ಲಿ ಗುಂಡು ಹಾರಿಸೋದು ಮಾಡೋದು ಗುಂಡಾಗುಂಡಿ ಮತ್ತೆ ಶುರುವಾಗಿದೆ. ಹಣಬಲ, ಧನಬಲ, ಮತ್ಯಾವ ಬಲ ಎಲ್ಲ ಮಸಲ್ಸ್ ಪವರ್ ಎಲ್ಲ ಪವರ್ ಕೂಡಿದಾವಲ್ಲ. ಜನಾರ್ದನ್ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ, ರೆಡ್ಡಿ ಒಂದು ರೀತಿಯಿಂದ ನಮ್ಮ ರಾಜಕೀಯ ಏನಾಗ್ತದಪ್ಪ ಆಗ್ತಾಯಿದೆ ದಿನಕ್ಕಂದ್ರೆ ಈ ದುಡ್ಡಿದ್ದವರ ಕೈಯಲ್ಲಿ ಜನಸಾಮಾನ್ಯ ಸತ್ತು ಹೋಗುವಂಥದ್ದು. ಇದರಿಂದ ಯಾರಿಗೆ ಲಾಭ? ಯಾರು ಲಾಭ ಇಲ್ಲ ಲಾಭ ಒಂದು ಭಯ ಹುಟ್ಟಿಸಿ ಆಳುವಂಥದ್ದು ಅಂತ. ಜನಾರ್ದನ್ ರೆಡ್ಡಿ ಕೇವಲ ಬ್ಯಾನರ್ಗಾಗಿ ಆದಂಥದ್ದು. ಜನಾರ್ದನ್ ರೆಡ್ಡಿ ಮನೆಯ ಮುಂದೆ ನಮ್ಮ ನಾರಾ ಭರತ್ ರೆಡ್ಡಿ ಫಾಲೋವರ್ ಸತೀಶ್ ರೆಡ್ಡಿ ಇನ್ನುಳಿದವರು ಕೂಡಿಕೊಂಡು ಬ್ಯಾನರ್ ಹಚ್ಚುವಂಥದ್ದು. ಅದು ಎದುರು ಬ್ಯಾನರಪ್ಪ, ನಮ್ಮ ಈ ವಾಲ್ಮೀಕಿ ಸಮುದಾಯದ ವಾಲ್ಮೀಕಿಯ ಮೂರ್ತಿಯ ಉದ್ಘಾಟನೆ ನೆಪದಲ್ಲೇ ಬ್ಯಾನರ್ ಹಾಕುವಂಥದ್ದು. ಅದು ಎದುರು ಇಲ್ಲಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಮನೆ ಎದುರುಗಡೆ. ಸಹಜವಾಗಿ ಇವರು ಕಾಂಗ್ರೆಸ್ಸಿಗರು ನಾರಾ ಭರತ್ ರೆಡ್ಡಿ, ಅವರು BJPಗರು ಮೊದಲಿಂದ ಇರುಷೆ ಅದಾವರು. ನಾರಾ ಭರತ್ ರೆಡ್ಡಿಯ ತಂದೆ ಜೊತೆಗೆ ಇರುಷೆ ಜಗಳ ಸದಾ. ನಮ್ಮ ಈ ಜನಾರ್ದನ್ ರೆಡ್ಡಿ ಅವ್ರದ್ದು ತಲಾಂತರದಿಂದ ಈ ವೈರತ್ವವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ರೆಡಿಯಾಗಿಲ್ಲದಂಥ ನಾರಾ ಭರತ್ ರೆಡ್ಡಿ ಇವರು ವೆಲ್ ಎಜುಕೇಟೆಡ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಇವತ್ತು ಅವರು ಬೀದಿಗಳದ ಹೋರಾಟ ಮಾಡೋದು ಎಂಥದ್ದಪ್ಪ ಅಂದರೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಲ್ಲಿಯ ಗದ್ದಲಕ್ಕೆಲ್ಲ ಇವರೇ ಕಾರಣರು. ಅದೇ ಕಾಲಕ್ಕೆ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಇವ್ರ ಮೇಲೆ ಕಾರಣ ಹಾಕ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಇವತ್ತು ರಾಜಕೀಯ ಕೇವಲಪ್ಪ ಈಗೇನು ತೋರಿಸ್ತಾ ಇದ್ದಾರೆ ಬಳ್ಳಾರಿ ರಾಜಕೀಯದರಲ್ಲೂ ದುಡ್ಡಿದ್ದವರ ಬಡದಾಟ ಕರಡಿದ್ದವರ ಮಾತ್ರ ಇದು ರಾಜಕೀಯ ಉಳಿದವ್ರಿಗೆಲ್ಲ ಅಂತೇಳಿ. ಮತ್ತು ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಅದು ಅನ್ನಿಸ್ತಾ ಇದೆ ಅಲ್ಲ ವಾಸ್ತವ. ಇದಕ್ಕೆ ಎಂಡ್ ಯಾವಾಗ ಅಂತ ಏನು ನೋಡುವ ಒಂದು ಸ್ವಲ್ಪ ಏನೋ ಜನಾರ್ದನ್ ರೆಡ್ಡಿಯವರು ಜೈಲಿಗೆ ಹೋದ ಸಂದರ್ಭ, ಅವ್ರ ಮೇಲೆ ಬಂದಂಥ ಕೇಸ್ಗಳ ಸಂದರ್ಭ, ಅದರಲ್ಲೂ ಧನಿ ಅಂತ ದುಡ್ಡು ಹೆಸರು ತಗೊಂಡಂಥ ಜನಾರ್ದನ್ ರೆಡ್ಡಿಯವರು ವಿಶೇಷವಾಗಿ ಸ್ವಲ್ಪ ಕೋರ್ಟು ಕಚೇರಿ ಜೈಲು ಅಡ್ಡಾಡೋ ಸಂದರ್ಭದಲ್ಲಿ ಸ್ವಲ್ಪ ಶಾಂತ ಆಯ್ತು ಅನ್ನೋದು. ಆದರೆ ಇವತ್ತು ಮತ್ತದು ಎಲ್ಲ ಒಂದು ತಹಬಂದಿಗೆ ಬಂದ ತಕ್ಷಣ ಮತ್ತೆ ಶುರುವಾಗಿಬಿಟ್ಟಲ್ಲ. ಇದು ಕಾರಣಕರ್ತರು ಯಾರು ಅಂತಂದ್ರೆ ಇದೇ ಈ ಜನ, ಇದೇ ಗುಂಡಾ ರಾಜಕೀಯ ಮಾಡೋ ಜನ. ಇವತ್ತು ನೋಡ್ರಿ ಎರಡೂ ಕಡೆ ಗುಂಡುಗಳು. ಜನಾರ್ದನ್ ರೆಡ್ಡಿ ಅವ್ರ ಕಡೆಯಿಂದ ಗುಂಡು ಹೊಡೆದ, ಅದಕ್ಕಾಗಿ ನಮ್ಮವ ರಾಜಶೇಖರ್ ರೆಡ್ಡಿ ಗುಂಡಿಗೆ ಬಲಿ ಆದಂತ ಇವರು ವಾದ ಮಾಡ್ತಾ ಇದ್ದಾರೆ. ಇದ್ರ ಹಾರಿಸೋರು ಜನಾರ್ದನ್ ರೆಡ್ಡಿನ ಅಂತ ಹೇಳ್ತಾರೆ, ಅಥವಾ ಅವರು ಗನ್ ಮ್ಯಾನ್ ಹಾರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರು ಸತೀಶ್ ರೆಡ್ಡಿ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅವ್ರನ್ನೂ ಈ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಇಡ್ತಾ ಇದ್ದಾರೆ. ಅಂದರೆ ಒಬ್ರಿಗೊಬ್ರು ಇವರೆಲ್ಲ ಕ್ರಿಮಿನಲ್ ಮೈಂಡೆಡ್ ಮಂದಿನೇ ಇರಲ್ಲ. ಕ್ರೈಮ್ ಹೆಂಗೆ ಮಾಡೋದು, ಮತ್ತೇನು ಮಾಡೋದು, ಯಾವ ರೀತಿ ತಪ್ಪಿಸ್ಕೊಳ್ಳೋದು ಕಾನೂನು ಬಲಿಯಿಂದ, ಇದರಲ್ಲೆಲ್ಲ ಎಕ್ಸ್ಪರ್ಟ್ ಹ್ಯಾಂಡ್ಸ್. ಹೀಗಾಗಿ ಅವರು ಈಗ ಒಬ್ಬ ಬಲಿ ಆಗಿದ್ದಕ್ಕೆ ಇವ್ರ ಕಡೆಯಿಂದ ಒಬ್ಬರು ಬಲಿ, ಒಬ್ಬರು ಮತ್ತೊಬ್ಬ ಜೈಲು ಅಥವಾ ಆಸ್ಪತ್ರೆ. ನೋಡಿರಿ ಸತೀಶ್ ರೆಡ್ಡಿ ಅವರು ಆಸ್ಪತ್ರೆ ಒಳಗೆ, ಇಲ್ಲೇ ರಾಜಶೇಖರ್ ರೆಡ್ಡಿ ಕೊಲೆದಂಥವು ಅವರು ಕಾಂಗ್ರೆಸ್ಸಿಗರು, ಹೊಡೆದವರು ಜನಾರ್ದನ್ ರೆಡ್ಡಿ ಅವರು. ಹೀಗಾಗಿ ಇವ್ರ ನಡುವೆ ಯಾರು ಸಣ್ಣ ಆಗ್ತಾ ಇದ್ದಾರೆ ಅಂದರೆ ಬಳ್ಳಾರಿ ಜನ ಇವಾಗ ಕರ್ಫ್ಯೂ ಆಗುವಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ. ಅವ್ರ ಬೆಂಬಲಿಗರು, ಇವ್ರ ಬೆಂಬಲಿಗರು ಮಚ್ಚು ಹಿಡ್ಕೊಂಡು, ಗುಂಡು ಹಿಡ್ಕೊಂಡು, ಗನ್ ಹಿಡ್ಕೊಂಡು ಓಡಾಡುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿಬಿಟ್ಟದ. ನಾನೇನು ಕಡಿಮೆ ಇಲ್ಲ, ಅವ್ರನ್ನ ಬಂಧಿಸ್ರಿ ಇವ್ರನ್ನ ಬಂಧಿಸ್ರಿ. ಶ್ರೀರಾಮುಲು ಹೇಳ್ತಾ ಇದ್ದಾರೆ, ನಾವು ಮೊದಲಿಂದ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು ನಾರಾ ರೆಡ್ಡಿ ಬಂದಂಥವ್ರು ಹೆಚ್ಚಾಗದೆ ಇಲ್ಲಿ ಗುಂಡಾಗಿರಿ, ಅವ್ರನ್ನ ಮೊದಲು ಅಟ್ಯಾಕ್ ಮಾಡಿ ಹಿಡೀರಿ ಅಂತ ಹೇಳ್ತಾರೆ. ನಾರಾ ರೆಡ್ಡಿ ಅವ್ರು ಹೇಳ್ತಾರೆ, ಇಲ್ಲ ಈ ನಾನು ವೆಲ್ ಎಜುಕೇಟೆಡ್, ನಾ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಮಾಡೋಂಥ ಕ್ರಿಮಿನಲ್ ಮೈಂಡೆಡ್ ಇದ್ದಂಥವ್ರು ಜನಾರ್ದನ್ ರೆಡ್ಡಿ ಅವ್ರನ್ನ ಮೊದಲ ಬಂಧಿಸ್ರಿ ಅಂತೇಳಿ ಒಬ್ಬರಲ್ಲಿ ಆರೋಪ ಮಾಡಿ ಈಗ 11 ಜನ ಬಂಧನದಲ್ಲಿದ್ದಾರೆ. ಇನ್ನೂ ಬಂಧನ ಆಗಬೇಕಾಗಿದೆ. ಅದೇನೂ ಇರಲಿ, ಯಾರು ಬಂಧಿಸ್ತಾರೋ ಹೊರಗೆ ಬರ್ತಾರೆ, ಎಲ್ಲರೂ ಪವರ್ಫುಲ್ ಇದ್ದಾರೆ, ಹೊರಗೆ ಬರ್ತಾರೆ. ಪೊಲೀಸರು ಸಹಿತ ಅಲ್ಲಿ ರಾಜಾತಿಥ್ಯ ಮಾಡ್ತಾರೆ. ಅಲ್ಲಿ ಇದು ನಮ್ಮ ಪೊಲೀಸ್ ವ್ಯವಸ್ಥೆ ಅದೇ ರೀತಿ ಇದೆ. ದುಡ್ಡಿದ್ದವ್ರ ಪರವಾಗಿ ಒಳ್ಳೆ ಕೆಲಸ ಮಾಡುವಂಥದ್ದು, ದುಡ್ಡಿದ್ದವ್ರು ಚಿಕ್ಕ ಒಳಗೆ ಹಾಕಿ ನಾದುವಂಥದ್ದು, ಬಡಿಯುವಂಥದ್ದು ನಾವು ನೋಡ್ತಾ ಇರ್ತೀವಿ ರೆಗ್ಯುಲರಾಗಿ ಅನೇಕ ಕಡೆಗಳಲ್ಲಿ. ಇಲ್ಲಿ ಎರಡೂ ಕಡೆ ಪಾರ್ಟಿ ಜಾಮ್ ಇದೆ. ನಾರಾ ರೆಡ್ಡಿನೂ ಸಾಕಷ್ಟು ಗಳಿಸಿದಂಥ ವ್ಯಕ್ತಿ,
ಹುಟ್ಟಿನ ಶ್ರೀಮಂತ ಅಂತ ಅವ್ರು ಹೇಳ್ಕೊತಾ ಇದ್ದಾನೆ. ಜನಾರ್ದನ ರೆಡ್ಡಿ ಬಗ್ಗೆ ಕೇಳೋ ಅವಶ್ಯಕತೆ ಇಲ್ಲ, ಹೇಳೋ ಅವಶ್ಯಕತೆಯೂ ಇಲ್ಲ. ಯಾವ ರೀತಿಯಾಗಿ ಬೆಳೆದ್ರು, ಏನೆಲ್ಲ ಮಾಡಿದರು, ಅದರಲ್ಲೂ ಕರ್ನಾಟಕದ ಖನಿಜಗಳು ಎಲ್ಲೆಲ್ಲ ಮಾರ್ಕೊಂಡ್ರು, ಗಂಟು ಮಾಡಿಕೊಂಡ್ರು, ನಮ್ಮ ರಾಜ್ಯದ ಸೀಮೆ ಸಹಿತ ಒಡೆದು ತೆಗೆದು ಹಾಕಿ ಆಂಧ್ರ ಜೊತೆ ಜೋಡಿಸ್ಕೊಂಡಿದ್ದೀವಿ. ಇವೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ. ನಮ್ಮ ನಿಸರ್ಗವನ್ನು ಹಾಳು ಮಾಡಿಕೊಂಡು ಶ್ರೀಮಂತರ ಅಂತ ಒಂದು ಕಡೆ ಜನಾರ್ದನ ರೆಡ್ಡಿ, ಇನ್ನೊಬ್ಬರು ಅವರೇ ನಾರಾಯಣ ರೆಡ್ಡಿ ಸಹಿತ ಅವರಾದರು ಆದಿಯಿಂದ ನಾವು ಶ್ರೀಮಂತನ ಅಂತ ಹೇಳಿದ್ರೆ ಯಾವ ಆಧಾರದ ಆಧಾರಪ್ಪ ಶ್ರೀಮಂತನಂದ್ರೆ ಅವರು ಇಂಥ ಗುಂಡಾಗಿರೋದ ಮೇಲೆ ಅಂತ ಹೇಳ್ಬೇಕಾಗ್ಯದ. ಯಾಕೆ ಅವರು ಇವತ್ತು ಉಪಯೋಗ ಮಾಡ್ತಾ ಇರೋದು ಗನ್ನ, ಪಿಸ್ತೂಲು, ಬಂದೂಕು, ಗೂಂಡಾ ಜನರನ್ನು ಏರಿ ಬರೀ ಒಂದು ಸಿಂಪಲ್ ಬ್ಯಾನರ್ ಸಲುವಾಗಿ. ಒಂದು ಬ್ಯಾನರ್ ಇಲ್ಲೇ ಯಾಕೆ ಹಚ್ತಾರೆ, ನಮ್ಮ ಮನೆ ಮುಂದೆ ಯಾಕೆ, ನಿಮ್ಮ ಮನೆ ಮುಂದೆ ಯಾಕೆ, ಇಲ್ಲೇ ಹಚ್ಚಿರಿ ಈ ರೋಡ್ಗೆ ಯಾಕೆ ಅಲ್ರಿ ಹಚ್ಚಬಾರ್ದು. ಹೌದು, ಅವ್ರ ಮನೆ ಮುಂದೆನೇ ಹಚ್ಚಬಾರ್ದು, ಅಡ್ಡಿ ಇಲ್ಲ. ಆದರೆ ಎದ್ರ ಬಗ್ಗೆ ಕಡೆ ರೋಡ್ ಆ ಸೈಡ್ ಅದು ಮತ್ತೊಂದು ಕಡೆ ಹಚ್ಚೋದಕ್ಕೇನು ತಪ್ಪದ, ಅಥವಾ ಅದು ಹಚ್ಚಬೇಕಂತ ಅಲ್ಲೇ ಹಚ್ಚಬೇಕಂತ ಹಠ ಈ ನಾರಾಯಣ ರೆಡ್ಡಿಯ ಭಂಟ ಸತೀಶ್ ರೆಡ್ಡಿ ಅವ್ರಿಗೆ ಯಾಕದ, ಅಥವಾ ಆನ್ಲೈನ್ ಅಂತ ಅವ್ರು ಕಟ್ಕೋತಾ ಇದ್ದ ನಾರಾಯಣ ರೆಡ್ಡಿ ಅವರು. ಇವೆಲ್ಲ ಬರುತ್ತಿರುವಂಥ ರಿಪೋರ್ಟ್ಸ್ಗಳನ್ನ ನೋಡಿದಾಗ ಮತ್ತು ಬಳ್ಳಾರಿ ಜನ ಮತ್ತೊಮ್ಮೆ ಈ ರೆಡ್ಡಿಗಳ ಒಂದು ಗುದ್ದಾಟದಿಂದ ಮತ್ತು ನುಗ್ಗು ಹಾಕ್ತಾರೆ ಜನ ಅಲ್ಲಿದ್ದು ಅಂತ. ಯಾಕಂದ್ರೆ ಇವರು ಯಾರಿಗೂ ಪಟ್ಟಾಗುವುದಿಲ್ಲ, ಜನಸಾಮಾನ್ಯರು, ಇವ್ರು ಹಿಂಬಾಲಕರು. ಬೆಳಗ್ಗೆ ಎದ್ದ ತಕ್ಷಣ ಓಡಾಡುವವರು ಪಾಪ ಬಡತನ ಇರೋದ್ರಿಂದ ಹಿಂಬಾಲಕರಾಗಿರ್ತಾರೆ. ಕೇವಲ 2 ತುತ್ತ ಅನ್ನಗಾಗಿ, ಒಂದು ಚೈನಿಗೆ, ರೊಕ್ಕಕ್ಕಾಗಿ ಪಾಪ ಬೆನ್ನತ್ತಾರೆ. ಅಂಥವ್ರು ಬಲಿ ಆಗ್ತಾಯಿದ್ದಾರೆ ಇವತ್ತು. ಅವರೊಂದು ಮತ್ತೆ ಅಲ್ಲೇ ಇರ್ತಾರೆ. ಜನಾರ್ದನ ರೆಡ್ಡಿ ಅಂತವ್ರಾಗಿರ್ಬೋದು, ನಾರಾಯಣ ರೆಡ್ಡಿ ಆಗಿರ್ಬೋದು, ಅವ್ರ ತಂದೆಯವರಾಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು. ಈ ರೆಡ್ಡಿಗಳಿಗೆ ಹೆಂಗೆ ಆರಾಮ ಇರ್ತಾರೆ, ಸಾಯವ್ರು ಯಾರು ಹಿಂಬಾಲಕರು ನಮ್ಮ ನಿಮ್ಮಂಥವ್ರು ಅಂತ. ಇವತ್ತು ನಮ್ಮ ನಿಮ್ಮಂಥವ್ರು ವಿಚಾರ ಮಾಡಬೇಕಾಗಿದೆ. ಇವ್ರು ಬೆನ್ನು ಹತ್ತಬೇಕು ಹತ್ತಬಾರ್ದು ಅಂತ. ಯಾವ್ದು ದುರಂತ ಏನಾಗ್ಯದಪ್ಪ ಅಂದ್ರೆ ಬಡತನ ಕಾರಣಕ್ಕೋ ಇನ್ನಾವ ಕಾರಣಕ್ಕೋ ನಾವೆಲ್ಲ ಅದಕ್ಕೆ ಬಲಿ ಆಗ್ತಾ ಇದ್ದೀವಿ ಅಂತ. ಇದು ಇವತ್ತಿನ ವಾಸ್ತವದ ರಾಜಕೀಯ ಹೋಗಿಬಿಟ್ಟಿದೆ. ಇವತ್ತು ಶ್ರೀಮಂತರಷ್ಟ ರಾಜಕೀಯ ಮಾಡೋದಪ್ಪ, ದುಡ್ಡಿದ್ದರಷ್ಟ ಮಾಡುವಂಥದ್ದು. ದುಡ್ಡಿದ್ದವ್ರು ಸುಮ್ಮನೆ ಬೆನ್ನತ್ತಿ ಜೈ 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 ಫಾಲೋವರ್ಸ್ ಆಗಿ ಬೆನ್ನತ್ತುವಂಥದ್ದು. ಹೀಗಾಗಿ ಯುವಕ ಇವತ್ತು ರಾಜಶೇಖರ ಸದ್ದಂಥ ಹುಡುಗ, ಸಣ್ಣ ವಯಸ್ಸಿನ ಹುಡುಗಿದ್ದಾನೆ, ಯಾರದೋ ಒಂದು ರಾಜಕೀಯ ಹುನ್ನಾರಕ್ಕೆ ಈ ನಡುವೆ ಬಲಿಯಾಗಿ ಹೋಗಿದ್ದರಿಂದ ಎಷ್ಟೋ ಜನ ಬಲಿ ಆಗ್ತಾರಲ್ಲ ಇದ್ದಾರೆ. ಇವತ್ತು ನೋಡ್ರಿ, ವಿಶೇಷವಾಗಿ ಹಿಂದೂಗಳಲ್ಲೂ ಸಹಿತ ಹಿಂದೂ ಮುಸ್ಲಿಮ್ಸಲ್ಲೂ ಎಷ್ಟೋ ಜನ ಸತ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ನಡಗಿನ ಯುವಕರು ಇವೆಲ್ಲ ಹೇಗೆ ಆಗ್ತಾ ಇದ್ದಾವಪ್ಪ ಅಂದರೆ ಇವತ್ತು ಇವರೆಲ್ಲರಿಗೂ ಉದ್ಯೋಗಗಳಿಲ್ಲ. ಇವಾಗ ಬೆಂಬಲಿಗರು ಅಂತ ಹೇಳ್ತಾ ಇದ್ದೀವಿ ನಾವು. ನಾರಾಯಣ ರೆಡ್ಡಿಗೆ ಉದ್ಯೋಗ ಇಲ್ಲ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಉದ್ಯೋಗದ ದುಡ್ಡು ಹೆಚ್ಚಾಗ್ಯದ. ಅಲ್ಲಿ ಖನಿಜಗಳ ಮೇಲೆ ಇವು ಕಂಟ್ರೋಲು, ಬಳ್ಳಾರಿ ಮೇಲೆ ಅದು ಕಬ್ಬಿಣ ಖನಿಜ ಮೇಲೆ ಇವತ್ತೆಲ್ಲ ಹಿಡಿತ. ಹೀಗಾಗಿ ತಮ್ಮ ಹಿಡಿತಕ್ಕಾಗಿ ತಮ್ಮ ರಾಜಕೀಯ ದುಡ್ಡು ಬೇಕಾದಕ್ಕಾಗಿ ಇಂಥ ಗಣಿ ವ್ಯವಹಾರಗಳನ್ನು ಮಾಡ್ತಾ ಬರುವಂಥ ಈ ಜನ ಬಡ್ಡಿ ಜನ ಅಂದರೆ ಮತ್ತಾವ ಜನ ಅಂತಿರೋ ಗೊತ್ತಿಲ್ಲ. ಇವೆಲ್ಲ ನೆಲೆಯಲ್ಲೇ ಇವತ್ತು ಒಂದು ಹಂತದವರೆಗೆ ಬಂದು ನಿಂತಿದ್ದನ್ನು ನೋಡಿದಾಗ ಮತ್ತೆ ಬಳ್ಳಾರಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಗುಂಡುಗಳಿಗೆ ಅಥವಾ ಈ ಬಡದಾಟಗಳಿಗೆ ಅಥವಾ ಗುಂಡಾಗಿರಿಗೆ ಬಲಿಯಾಗದೆ ಇದ್ದಿತ್ತಾ ಅಂಥೇಳಿ ಇವತ್ತಿರುತ್ತದೆ. ಶ್ರೀರಾಮುಲು ಆಗಿರ್ಬೋದು, ಇನ್ನೊಂದು ಕಡೆ ಜನಾರ್ದನ ರೆಡ್ಡಿ ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಅವ್ರ ಹಿಂಬಾಲಕರಾಗಿರ್ಬೋದು, ಅವ್ರ ಎದುರಾಳಿಯಾಗಿ ನಾರಾಯಣ ರೆಡ್ಡಿ, ಇನ್ನುಳಿದವರು ಸತೀಶ್ ರೆಡ್ಡಿ ಹೆಸರು ಬರ್ತಾಯಿದೆ, ಸಾವಿಗಡ ರಾಜಶೇಖರ ರೆಡ್ಡಿ ಮತ್ತು ಇನ್ನುಳಿದವರು ಇಲ್ಲೇ ಈಗಾಗಲೇ ನಾರಾಯಣ ರೆಡ್ಡಿ ಹೇಳ್ಕೊಂಡು ಬಿಟ್ಟಿದ್ದಾರೆ. ನಾವು ಇದಕ್ಕೆ ಪ್ರತಿಫಲ ಅಥವಾ ಪ್ರತಿ ಒಂದು ಶಿಕ್ಷೆಯನ್ನು ಕೊಟ್ಟಿರ್ತೀವಿ ಅಥವಾ ನಾವು ಇದಕ್ಕೆ ಪರಿಹಾರವನ್ನು ತೊಗೊಳ್ತೀವಿ. ನಾವು ಬಿಡೋದಿಲ್ಲ, ನಾವು ಬೆನ್ನು ಹತ್ತೋದು ಬಿಡೋದಿಲ್ಲ. ನಾವು ಜನ್ಮದಿಂದನೂ ನಾವು ಹುಟ್ಟಿನ ಶ್ರೀಮಂತರು ಆಗಿ ಏನೋ ಮಾತಾಡ್ತಾ ಇದ್ದಾರೆ ಬಾಯಿ ಬಂದಂಗೆ. ಒಟ್ಟಾರೆ ಗುಂಡಾಗಿರಿ ಮಾತುಗಳು. ನಮ್ಮನ್ನು ನೀ ತೆಗಿ, ನಿಮ್ಮನ್ನು ನಾ ತೆಗಿ, ಇದಕ್ಕೇನಪ್ಪ ಪರಿಹಾರ? ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ದಿಶೆಯಲ್ಲೇ ಒಂದು ಯೋಚನೆ ಮಾಡ್ಕೊಂಡಿದ್ದಾರೆ, ಕಂಟ್ರೋಲ್ ಮಾಡಬೇಕಾಗಿದ್ದ, ಅದು ಹಿಡಿಸಿಗೆ ತರಬೇಕಾಗಿದ್ದ ಸರ್ಕಾರದ ಕರ್ತವ್ಯನೂ ಹೌದು, ಜವಾಬ್ದಾರಿನೂ ಹೌದು. ಯಾಕೆಂದ್ರೆ ಯಾರ್ಯಾರ್ದೋ ದುಡ್ಡಿನ ಮದಕ್ಕೆ ಯಾರ್ಯಾರೋ ಪಾಪ ಬಡ ಮಕ್ಕಳು ಸತ್ತು ಹೋಗುವಂಥ ಇಂದಿನ ವಾತಾವರಣದಲ್ಲೇ ಇಂಥ ರಾಜಕೀಯವನ್ನು ತಡೆ ಮಾಡಬೇಕು ಅಂತ ನಾವು ಹೇಳ್ಕೊಳ್ತೀವಿ. ತಡೆ ಆಗೋದು ಯಾವಾಗ ಅಂತ. ಯಾಕಂದರೆ ಇಡೀ ಪೂರ್ತಿಯಾಗಿ ಇವತ್ತು ಹೆಚ್ಚು ಕಡಿಮೆ ರಾಜಕೀಯ ವ್ಯವಸ್ಥೆ ದುಡ್ಡಿನ ಮೇಲೆ ಎದ್ದು ನಿಂತಿದ್ದರಿಂದಾಗಿ ಅಲ್ಲಿ ಸಹ ಗುಂಡಾಗಿರಿ, ಬಡತನದಿಂದ ಗುಂಡಾಗಿರಿ ಇಳಿತಿರೋಂಥ ಮಕ್ಕಳು ಅವರು ದುರುಪಯೋಗ ಮಾಡುತ್ತಾ ಇಂಥ ಜನ ಇವರಿಂದ ಇವತ್ತು ರಾಜಕೀಯ ಏನಾಗ್ಯದಪ್ಪ ಅಂದ್ರೆ ದುಡ್ಡಿದ್ದ ಗಂಡಿದ್ದವ್ರದ್ದಪ್ಪ ಇದು ರಾಜಕೀಯ ನಮ್ಮದಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ. ಏನೋ ಆಗಲಿ ಈ ರೆಡ್ಡಿಗಳ ಮಧ್ಯದ ಗುದ್ದಾಟವನ್ನು ಆದಷ್ಟು ಬೇಗನೆ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ತಡೆದ್ರೆ ಭಾಳ ಯೋಗ್ಯ. ಇಲ್ಲಾಂದರೆ ಬಳ್ಳಾರಿ ಜನ ಮಾತ್ರ ಪಾಪ ತೊಂದರೆ ಅನುಭವಿಸೋದು ಎರಡು ಮಾತಿಲ್ಲ. ನೋಡೋಣ ಮತ್ತೆ ಡೆವಲಪ್ ಆಗ್ತದೆ ಅಂತೇಳಿ ನಿಮಗೆ ಮತ್ತೆ ಚರ್ಚೆ ಮಾಡ್ತಾ ಇರ್ತೀನಿ. ಆದರೆ ಬಳ್ಳಾರಿ ಮಾತ್ರ ಈಗ ಧಗಧಗ ರೆಡ್ಡಿಗಳ ಕೈಯಲ್ಲಿ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.